ಮೊಟ್ಟೆ ಪಫ್ ವ್ಯಾಪಾರಿಯ ಯಶಸ್ಸು. ಯಾರೋ ನನ್ ಪಿಕ್ ಪಾಕೆಟ್ ಮಾಡಿದಾರಮ್ಮ. ಇದು ಊರ ಇಲ್ಲ ಕಳ್ರಡ್ಡ? ಮಗ್ಳೇ, ಈಗ ಏನ್ ಮಾಡೋದು? ಆಂಟಿ ಮನೆಗೆ ಹೋಗೋಷ್ಟು ದುಡ್ಡು ಕೂಡ ಇಲ್ವಲ್ಲ ನಮ್ಮ ಹತ್ರ. ಅವಾಗಲ್ಲಿ ಧನಿರಾಮ್ ಅನ್ನೋ ಒಂದ್ ವ್ಯಕ್ತಿ ಬಂದು ಅವ್ರ ಹತ್ರ ಹೇಳ್ತಾರೆ, ಸಿಟಿಲಿ ಹೀಗೆ ಆಗೋದು, ಸ್ವಲ್ಪ ನೋಡ್ಕೊಂಡಿರ್ಬೇಕಲ್ವಾ. ಈಗೇನ್ ಮಾಡ್ಲಿ? ಕಿಸೆಯಲ್ಲಿ ಒಂದ್ ಪೈಸೇನೂ ಇಲ್ಲ, ಅದ್ರ ಮೇಲೆ ಯಾವ ಕೆಲ್ಸಾನು ಕೂಡ ಸಿಕ್ಕಿಲ್ಲ. ಇಲ್ಲಿ ಯಾರ ಜೊತೆ ಇರೋದು? ನಮ್ ಅತ್ತೆ ಒಬ್ರಿಲ್ಲಿದ್ದಾರೆ, ಅಲ್ಲಿದ್ದು ಏನಾದ್ರೂ ಕೆಲ್ಸ ಹುಡುಕ್ತಿದ್ದೀನಿ. ಧನಿರಾಮ್ಗೆ ಶ್ಯಾಮ್ನ ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತ ಅನ್ಸತ್ತೆ. ಆದ್ರಿಂದ ಅವರು ಶ್ಯಾಮ್ ಹತ್ರ ಅವರ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೇಳ್ತಾರೆ, ಸರಿ, ಹಾಗಾದ್ರೆ ನಿಮಗೆ ಕೆಲಸ ಸಿಕ್ತು ಅನ್ಕೊಳ್ಳಿ. ತಕೊಳ್ಳಿ ನನ್ನ ಅಡ್ರೆಸ್ಸು, ಇಲ್ಲಿಗೆ ಬನ್ನಿ. ನಾಳೆ 11 ಗಂಟೆಗೆ ಬನ್ನಿ. ನಮ್ಮ ಅಂಗಡಿಲಿ ನಿನ್ನನ್ನ ನಾನು ಕೆಲ್ಸಕ್ಕೆ ಇಟ್ಕೊಳ್ತೀನಿ. ಧನಿರಾಮ್ ಸೇಟ್ಗೆ ದೊಡ್ಡ ಮಾರ್ಕೆಟ್ ಅಲ್ಲಿ ಒಂದು ಶೂ ಅಂಗಡಿ ಇತ್ತು. ಶ್ಯಾಮ್ ತುಂಬಾ ನ್ಯಾಯವಾಗಿ ಕೆಲಸ ಮಾಡ್ತಿದ್ದಿದ್ರಿಂದ ಧನಿರಾಮ್ಗೆ ಅವರು ತುಂಬಾನೇ ಇಷ್ಟ ಆಗ್ತಾರೆ. ಒಂದ್ ದಿವಸ ಧನಿರಾಮ್ ಶ್ಯಾಮ್ ಹತ್ರ ಹೇಳ್ತಾರೆ, ಅರೆ ಶ್ಯಾಮ್, ಇವತ್ತಂತೂ ಎಗ್ ಪಫ್ಸ್ ತಿನ್ನೋ ಮನ್ಸಿದೆ. ತಕೋ ದುಡ್ಡು, ಹೋಗಿ ಎಗ್ ಪಫ್ ತಗೊಂಬಾ. ಈಗ್ಲೇ ತಂದೆ ಸೆಟು. ಶ್ಯಾಮ್ ಎಗ್ ಪಫ್ ನ ತಗೊಂಡ್ಬರ್ತಾರೆ. ಆಮೇಲೆ ಧನಿರಾಮ್ ಅವ್ರು ಮಾತ್ರ ಅಲ್ದೆ ಶ್ಯಾಮ್ಗೂ ಒಂದ್ ಎಗ್ ಪಫ್ ನ ಕೊಡ್ತಾರೆ. ಶ್ಯಾಮ್ ಆ ಎಗ್ ಪಫ್ ನ ತಿನ್ಬಿಟ್ಟು ಹೇಳ್ತಾರೆ, ಇದಕ್ಕಿಂತ ಒಳ್ಳೆ ಎಗ್ ಪಫ್ಸ್ ನಾನ್ ಮಾಡ್ತೀನಿ. ಹೌದಾ, ಮಾಡಿ ತೋರಿಸ್ತೀಯಾ? ಅರೆ, ಇಂತ ಎಗ್ ಪಫ್ಸ್ ಮಾಡ್ತೀನಿ, ನೀವು ಅದನ್ನ ತಿಂತಾ ಇರ್ಬೇಕು. ಆಮೇಲೆ ಶ್ಯಾಮ್ ಅದೇ ತರ ಒಂದ್ ಎಗ್ ಪಫ್ ನ ಮಾಡ್ತಾರೆ. ಧನಿರಾಮ್ಗೆ ಆ ಪಫ್ ನ ತಿಂದಿ ಹೊಗಳ್ದೇ ಇರಕ್ಕೆ ಆಗ್ಲಿಲ್ಲ. ವಾ ಶ್ಯಾಮು, ನೀನಂತೂ ತುಂಬಾ ಚೆನ್ನಾಗಿ ಎಗ್ ಪಫ್ ಮಾಡ್ತೀಯಲ್ವಾ. ಇಂಥ ಎಗ್ ಪಫ್ಸ್ ನಾನು ತಿಂದೇ ಇರ್ಲಿಲ್ಲ. ನೀನಂತೂ ಒಳ್ಳೆ ಕುಕ್ ಕಣೋ. ಧನಿರಾಮ್ ಇಷ್ಟು ಖುಷಿಯಾಗಿರೋದನ್ನ ನೋಡಿ ಶ್ಯಾಮ್ ಹೇಳ್ತಾರೆ, ಸೇಟು, ನಿಮ್ ಪರ್ಮಿಷನ್ ಕೊಟ್ರೆ ನಿಮ್ ಅಂಗಡಿ ಎದುರುಗಡೆ ಎಗ್ ಪಫ್ಸ್ ಇದ್ ಅಂಗಡಿ ಹಾಕ್ತೀನಿ. ಸ್ವಲ್ಪ ರೆಂಟ್ ಕೂಡ ಕೊಡ್ತೀನಿ ನಿಮ್ಗೆ. ರೆಂಟ್ ಅಂದಿದ ತಕ್ಷಣ ಧನಿರಾಮ್ ಯೋಚನೆ ಮಾಡ್ತಾರೆ, ನನ್ನ ಅಂಗಡಿ ಎದುರು ತುಂಬಾ ಜಾಗ ಖಾಲಿ ಇದೆ ಅಲ್ವಾ, ಸುಮ್ನೆ ವೇಸ್ಟ್. ಅವನಿದನ್ನ ರೆಂಟಿಗೆ ತಕೊಂಡ್ರೆ ನಂಗೂ ಸ್ವಲ್ಪ ದುಡ್ಡಾಗತ್ತಲ್ವಾ. ದುಡ್ಡಿನ ಮೇಲಿರೋ ಆಸೆಗೆ ಧನಿರಾಮ್ ಅವರಿಗೆ ಆ ಜಾಗನ ರೆಂಟ್ ಕೊಡಕ್ಕೆ ಒಪ್ಕೋತಾರೆ. ಆಮೇಲೆ ಸ್ವಲ್ಪ ದಿವಸಗಳಲ್ಲೇ ಶ್ಯಾಮ್ ಅವರ ಎಗ್ ಪಫ್ ಅಂಗಡಿಗೆ ತುಂಬಾ ಜನ ಎಗ್ ಪಫ್ ತಿನ್ನಕ್ಕೆ ಬರ್ತಿರ್ತಾರೆ. ಅಣ್ಣ, ಈ ಎಗ್ ಪಫ್ಗೆ ನೀವೇನ್ ಮಸಾಲ ಹಾಕ್ತೀರಾ? ಈ ಎಗ್ ಪಫ್ ತಿನ್ನಕ್ಕೆ ಎಷ್ಟು ಚೆನ್ನಾಗಿದೆ. ಮನೆಯಲ್ಲಿ ಸ್ಪೆಷಲ್ ಮಸಾಲೆ ಮಾಡ್ತೀನಿ, ಅದಕ್ಕೆ ಇಷ್ಟು ರುಚಿಯಾಗಿ ಆಗೋದು. ತುಂಬಾ ಪ್ಲೇಸ್ ಅಲ್ಲಿ ಎಗ್ ಪಫ್ಸ್ ತಿಂದಿದ್ದೀನಿ, ಇಂಥ ಎಗ್ ಪಫ್ಸ್ ನಾನು ಎಲ್ಲೂ ತಿಂದಿಲ್ಲ. ಶ್ಯಾಮ್ ಅವರ ಅಂಗಡಿಗೆ ಅಷ್ಟ್ ಜನ ಬರೋದನ್ನ ನೋಡಿ ಧನಿರಾಮಿನ ಮನಸ್ಸಲ್ಲಿ ದುರಾಸೆ ಹೆಚ್ಚಾಗತ್ತೆ. ಇವನ ಬಿಸ್ನೆಸ್ ಹೀಗೆ ನಡೀತಾ ಹೋದ್ರೆ ನನಗಿಂತ ಜಾಸ್ತಿ ದುಡ್ಡು ಮಾಡ್ತಾನೆ. ಈಗೇನಾದ್ರೂ ಮಾಡಬೇಕಲ್ವಾ. ಸ್ವಲ್ಪ ದಿವಸ ಆದ್ಮೇಲೆ ಊರಲ್ಲಿ ಹುಷಾರಿಲ್ದೇ ಇರೋ ಸರಿತಾನ ನೋಡಕ್ಕೆ ಶ್ಯಾಮ್ ಊರಿಗೆ ಹೋಗ್ತಾರೆ. ಹಾಗೆ ಸ್ವಲ್ಪ ದಿವಸಗಳಾದ್ಮೇಲೆ ಅವ್ರ ಹಳ್ಳಿಯಿಂದ ತಿರ್ಗಾ ಸಿಟಿಗ್ ಬಂದಾಗ ಅವ್ರು ನೋಡ್ತಾರೆ, ಅವ್ರ ಅಂಗಡಿ ಇದ್ದಿದ್ ಜಾಗದಲ್ಲಿ ಬೇರೆ ಒಬ್ರು ಎಗ್ ಪಫ್ ಅಂಗಡಿನ ಇಟ್ಟಿರ್ತಾರೆ. ಅರೆ, ಇಲ್ಲಿ ಹೇಗೆ ಅಂಗಡಿ ಹಾಕ್ದೆ ನೀನು? ಇಲ್ಲಿ ನನ್ನ ಅಂಗಡಿ ಇರ್ತಿತ್ತಲ್ವಾ? ನೀವು ಇಲ್ಲಿ ಹೆಂಗ್ ಅಂಗಡಿ ಇಡ್ಬೋದಣ್ಣ? ಅವಾಗ ಧನಿರಾಮ್ ಹೇಳ್ತಾರೆ, ನೀನು ಇಲ್ಲಿ ಅಂಗಡಿ ಹಾಕ್ಬೇಕಂತಿಲ್ಲ. ನಾನ್ ನನ್ನ ಅಂಗಡಿ ಹಾಕಿ ಕೆಲ್ಸಗಾರರನ್ನ ಇಟ್ಟಿದ್ದೀನಿ, ಸರಿನಾ? ಹೀಗೆಲ್ಲ ಮಾಡ್ಬೇಡ ಸೆಟು, ನನ್ಗೆ ನೀನು ಹೀಗೆ ಮೋಸ ಮಾಡ್ಬೇಡ ದಯವಿಟ್ಟು. ಈ ತರ ಹೇಳಿ ಶ್ಯಾಮ್ ಅವರ ಅಂಗಡಿನ ಹುಡುಕಕ್ಕೆ ಶುರು ಮಾಡ್ತಾರೆ. ನನ್ನ ಅಂಗಡಿ ಎಲ್ಲಿದೆ ಸೆಟು? ಅದ್ ಕೊಡಪ್ಪ. ಹೇಗೆ ಕೊಡ್ಲಿ? ಅದು ನೀನು ಇರ್ಲಿಲ್ಲ ಅಂತ ಹೇಳಿ ಕಮಿಟಿಯವ್ರು ತಕೊಂಡೋಗಿದ್ದಾರೆ. ಇದನ್ ಕೇಳಿ ಶ್ಯಾಮ್ಗೆ ತುಂಬಾ ದುಃಖ ಆಗತ್ತೆ. ಆದ್ರೂ ಅವರು ಅವ್ರ ನಂಬಿಕೆನ ಬಿಡ್ಲಿಲ್ಲ. ಅವರು ಸಾಕ್ಷಿ ಹತ್ರ ಹೇಳ್ತಾರೆ, ಶೇಟುಗೆ ಅತಿ ಆಸೆ ಆಗಿದೆ ಕಂದ, ಅದಕ್ಕೆ ಮೋಸ ಮಾಡ್ದ. ನೀನ್ ಚಿಂತೆ ಮಾಡ್ಬೇಡ, ನಾನ್ ಇಲ್ಲೇ ಹತ್ರದ ಅಂಗಡಿಯಲ್ಲಿ ನಾನು ಮಾತಾಡಿದ್ದೀನಿ, ನಾನ್ ಅಲ್ಲಿ ಅಂಗಡಿ ಹಾಕ್ತೀನಮ್ಮ. ಅವತ್ತಿಂದ ಶ್ಯಾಮ್ ಅಲ್ಲೇ ಎಗ್ ಪಫ್ ಮಾರಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ ಅಲ್ಲೂ ತುಂಬಾನೇ ಜನ ಬರಕ್ ಶುರು ಮಾಡಿದ್ರು. ವಾ ಶ್ಯಾಮ, ನೀನ್ ಎಲ್ಲೋದ್ರೂ ಕೂಡ ತಿನ್ನೋರು ಅಲ್ಲಿಗೆ ಬರ್ತಾರಲ್ವಾ? ನಾನು ನಿಜವಾಗ್ಲೂ ಸತ್ಯಸಂಧತೆಯಿಂದ ಮಾಡ್ತೀನಿ ಸಾರ್, ಅದಕ್ಕೆ. ಅಲ್ಲಿ ಧನಿರಾಮ್ ಅವರ ಎಗ್ ಪಫ್ ನ ಮಾರಕ್ಕೆ ಬೇರೆ ಬೇರೆ ರೀತಿ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಅವರು ಶ್ಯಾಮ್ಗಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಎಗ್ ಪಫ್ ಮಾರಕ್ಕೆ ಶುರು ಮಾಡ್ತಾರೆ. ಆದ್ರೂನು ಅವ್ರ ಅಂಗಡಿಗೆ ಯಾರೂ ಬರ್ಲಿಲ್ಲ. ಆಮೇಲೆ ಅವರು ಶ್ಯಾಮ್ನ ದುಶ್ಮನ್ ತರ ನೋಡಿದ್ರು. ಈ ಶ್ಯಾಮು ಇರುವ ತನಕ ನನ್ನ ಬಿಸ್ನೆಸ್ ಅಂತೂ ನಡೆಯೋದಿಲ್ವಲ್ಲ, ಇವನನ್ನ ಇಲ್ಲಿಂದ ಓಡಿಸ್ಲೇಬೇಕು. ಮಾರನೇ ದಿವ್ಸನೇ ಸ್ವಲ್ಪ ರೌಡಿಗಳನ್ನ ಶ್ಯಾಮ್ ಅವರ ಅಂಗಡಿಗೆ ಕಳಿಸ್ತಾರೆ. ಇಷ್ಟು ಕೆಟ್ಟದಾಗಿ ಮಾಡಿ ಜಾಸ್ತಿ ದುಡ್ಡು ಕೇಳ್ತೀಯ? ಹೊಡೆದು ಓಡ್ಸಯ್ಯಣ್ಣ.
ಈ ತರ ಹೇಳಿ ಧನಿರಾಮ್ ಕಳ್ಸಿರೋ ರೌಡಿಗಳು ಶ್ಯಾಮನ ಒಡೆದು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಶ್ಯಾಮ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಆದ್ರಿಂದ ಅವತ್ತಿಂದ ಎಗ್ ಪಫ್ ನ ಸಾಕ್ಷಿನೇ ಮಾಡ್ಬೇಕಾಗತ್ತೆ. ಸಾಕ್ಷಿ ಶ್ಯಾಮಗಿಂತಾನು ತುಂಬಾ ಚೆನ್ನಾಗಿ ಎಗ್ ಪಫ್ ಮಾಡ್ತಿದ್ರು. ಆದ್ರಿಂದ ಈಗ ಶ್ಯಾಮ್ ಅವರ ಅಂಗಡಿಗೆ ಮುಂಚೆಗಿಂತಾನು ತುಂಬಾ ಜನ ಬರ್ತಿದ್ರು. ಆಮೇಲೆ ವ್ಯಾಪಾರನೂ ತುಂಬಾ ಚೆನ್ನಾಗಾಯ್ತು. ಅಮ್ಮ ಅಪ್ಪ ಇವಾಗ ಚೆನ್ನಾಗಿದ್ದಾರೆ. ಆಮೇಲೆ ನಾವು ನಿಮ್ ಟ್ರೀಟ್ಮೆಂಟ್ಗೂ ಹಣ ಸಂಪಾದಿಸಿದೀವಿ. ಅಷ್ಟೇ, ಇನ್ನು ಸ್ವಲ್ಪ ದಿವಸಗಳಲ್ಲಿ ಅಲ್ಲಿ ಬಂದು ನಿನ್ಗೆ ಆಪರೇಷನ್ ಮಾಡಿಸ್ತೀವಿ. ಸಾಕ್ಷಿ ಇದನ್ನ ಹೇಳ್ತಿರೋವಾಗ್ಲೇ ಯಾರೋ ಸ್ವಲ್ಪ ಜನ ಬಂದು ಅವ್ರ ಅಂಗಡಿನ ಮುಚ್ಚಕ್ಕೆ ಬರ್ತಾರೆ. ನಡಿ ನಡಿ, ಈ ಅಂಗಡಿನ ತೆಗಿ. ಈ ಅಂಗಡಿ ಇನ್ನೂ ಇಲ್ಲಿಂದ ಕಾಣಬಾರ್ದು. ನೀವ್ಯಾರು ಸರ್? ಕಣ್ ಕಾಣಿಸಲ್ವಾ? ನಾವು ಪುರಸಭೆಯವರು. ಮಾಡೋರ್ ಮೇಲೆ ಸ್ವಲ್ಪ ದಯೆ ತೋರಿಸಿ ಸರ್. ನಮ್ ಜೀವನನೇ ಇದನ್ನ ನಂಬ್ಕೊಂಡಿದೆ. ಇದನ್ ಬಿಟ್ಬಿಡಿ. ಏ ತೆಗಿ ಇಲ್ಲಿಂದ. ಆ ಧನಿರಾಮ್ ಬಿಟ್ಟು ಮತ್ತೆ ಯಾರು ಬಿಸ್ನೆಸ್ ಮಾಡಬಾರ್ದಿಲ್ಲಿ. ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗು. ಸಾಕ್ಷಿ ಹತ್ಕೊಂಡೇ ನಿಂತಿರ್ತಾರೆ. ಆಮೇಲೆ ಅಲ್ಲಿ ಬಂದಿದ್ದ ಆಫೀಸರ್ಸ್ ಎಲ್ಲ ಅವ್ರ ಅಂಗಡಿನ ಅಲ್ಲಿಂದ ತಗೊಂಡ್ ಹೋಗ್ಬಿಡ್ತಾರೆ. ಆಮೇಲೆ ಅದೇ ಸಮಯಕ್ಕೆ ಶ್ಯಾಮು ಅಲ್ಲಿಗೆ ಬರ್ತಾರೆ. ಅಪ್ಪ ಅಲ್ಲಿ ನೋಡಿ ನಮ್ಮ ಅಂಗಡಿ ಹೋಯ್ತು. ನಂಗ್ ಗೊತ್ತು ಮಗು, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರಂತ. ಸೇಟು ಇಂದ ನಾವಿಲ್ಲಿ ಕೆಲಸ ಮಾಡಂಗಿಲ್ಲ. ಬನ್ನಿಪ್ಪ, ನಾವ್ ಯಾವ ಕೆಲ್ಸಕ್ ಸಿಟಿಗ್ ಬಂದಿದ್ವೋ ಆ ಕೆಲ್ಸ ಮುಗೀತು. ಅಮ್ಮ ಅವರ ಟ್ರೀಟ್ಮೆಂಟ್ಗೆ ನಮ್ಗೆ ಹಣ ಸಿಕ್ಕಿದೆ ಅಲ್ವಾ. ಮನೆಗ್ ಬಂದು ಸಾಕ್ಷಿ ಸೂಟ್ ಕೇಸ್ ಓಪನ್ ಮಾಡಿ ನೋಡ್ತಾರೆ. ದುಡ್ಡಿಟ್ಟಿರೋ ಬ್ಯಾಗ್ ಅಲ್ಲಿ ಖಾಲಿಯಾಗಿರತ್ತೆ. ಅಪ್ಪ ಇಲ್ಲಿ ಬಂದ್ ನೋಡಿ, ನಾವಿಟ್ಟಿದ್ದ ದುಡ್ಡೆಲ್ಲ ಯಾರೋ ಕತ್ಕೊಂಡ್ ಹೋಗಿದ್ದಾರೆ. ಇಲ್ಲಿ ನೋಡಿ, ಬ್ಯಾಗ್ ಖಾಲಿ ಇದೆ. ಅಯ್ಯೋ ದೇವ್ರೆ, ಇದೆಲ್ಲ ಹೇಗಾಯ್ತು? ಚಿಕಿತ್ಸೆಗೆ ಎಲ್ಲಿಂದ ದುಡ್ಡು ತರೋದು? ಸತ್ತೋಗ್ತಾಳೋಡು. ಶ್ಯಾಮ್ ಹತ್ಕೊಂಡು ಅವ್ರ ಚಿಕ್ಕಮ್ಮ ಮನೆಗೆ ಹೋಗ್ತಾರೆ. ಅವ್ರ ಹತ್ರ ಇದನ್ನ ಹೇಳಿ ಹೇಳ್ತಾರೆ. ಆಮೇಲೆ ಅವರ ಚಿಕ್ಕಮ್ಮ ಒಂಥರ ನಕಲಿಯಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಅವರು ಸುಳ್ಳಾದ ನಂಬಿಕೆನ ಕೊಟ್ಟು ಹೇಳ್ತಾರೆ, ಈ ಸಿಟಿಯಲ್ಲಂತೂ ತಿರುಗಿದ ಕಡೆ ಎಲ್ಲ ಕಳ್ರು ಯಾವಾಗ್ಲೂ ಸುತ್ತಾಡ್ತಾನೆ ಇರ್ತಾರಪ್ಪ. ಯಾರೋ ಬಂದು ನಿನ್ ಹಣ ಕದ್ಕೊಂಡು ಹೋದ್ರೆ ಅದಕ್ಕೆ ನಾನೇನಪ್ಪ ಮಾಡ್ಲಿ? ಹಾಗೇನಾದ್ರೂ ಬೇಕಿದ್ರೆ ಹೇಳಪ್ಪ, ನಾನೇ ನಿನ್ಗೆ ಸ್ವಲ್ಪ ಹಣ ಕೊಡ್ತೀನಿ. ಅವ್ರ ಚಿಕ್ಕಮ್ಮ ಈ ತರ ಮಾತಾಡೋದನ್ ಕೇಳಿ ಅವರೇ ಹಣ ಕತ್ತಿರ್ಬೇಕು ಅಂತ ಶ್ಯಾಮ್ಗನ್ಸತ್ತೆ. ಆದ್ರೂನು ಅವರು ಸೈಲೆಂಟ್ ಆಗೇ ಇದ್ರು. ಇವಳನ್ನು ನಂಬಿಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಮತ್ತೆ ಅಮ್ಮಂತರ ನಮ್ಮನ್ನೆಲ್ಲ ನೋಡ್ಕೊಂಡ್ಲಲ್ವಾ ಇವಳು. ಆದ್ರೆ ಹೇಗೆ ಇವಳಿಗೆ ಹೇಳಿ ನಾನು? ನನಗೆ ಕೆಟ್ಟದ್ ಹೇಳ್ತಾರೆಲ್ಲಾರು. ನಾನ್ ಸುಮ್ಮನಿರ್ತೀನಿ. ಈ ತರ ಯೋಚನೆ ಮಾಡಿ ಶ್ಯಾಮ್ ಸುಮ್ನೆ ಆಗ್ತಾರೆ. ಆದ್ರೂ ಅವ್ರ ಮನ್ಸು ಹೊಡೆದೋಗಿತ್ತು. ಸಿಟಿಗ್ ಬಂತು ಅವ್ರಿಗೆ ಸಾಕಾಗೋಗಿತ್ತು. ಆಮೇಲೆ ಅವ್ರು ಯೋಚನೆ ಮಾಡ್ತಾರೆ, ನಾನು ಊರಿಗೆ ಹಿಂದೆ ಹೋಗ್ತೀನಿ. ನನ್ನ ಹೆಂಡತಿ ಟ್ರೀಟ್ಮೆಂಟ್ ಅಂತೂ ಆಗೋದ್ರಲ್ಲಿದೆ. ಆದ್ರೆ ಅವಳು ಸತ್ತ ನಂತರ ಅವಳು ಚಿತೆಗೆ ಆದ್ರೂ ನಾನೇ ಬೆಂಕಿ ಹಾಕ್ತೀನಿ. ಈ ತರ ಯೋಚನೆ ಮಾಡಿ ಶ್ಯಾಮ್ ಮತ್ತೆ ಸಾಕ್ಷಿ ತಿರ್ಗಾ ಹಳ್ಳಿಗೆ ಬರ್ತಾರೆ. ಬರೋ ದಾರಿಯಲ್ಲಿ ತಿರ್ಗಾ ಆ ಮೇಳ ನಡೀತಾ ಇತ್ತು. ಆಮೇಲೆ ಅವರು ಅಲ್ಲಿಂದ ಹೋಗ್ತಿರೋವಾಗ ಸಡನ್ ಆಗಿ ಸಾಕ್ಷಿ ಒಂದ್ ಬ್ಯಾನರ್ ನ ನೋಡ್ತಾರೆ. ಆಮೇಲೆ ತುಂಬಾನೇ ಖುಷಿ ಆಗ್ತಾರೆ. ಅಪ್ಪ, ಅಲ್ಲಿರೋ ಬ್ಯಾನರ್ ನ ನೋಡಿ. ಶ್ಯಾಮ್ ಆ ಬ್ಯಾನರ್ ನ ಓದ್ತಾರೆ. ಈ ವರ್ಷದ ತುಂಬಾ ದೊಡ್ಡ ಕುಕಿಂಗ್ ಕಾಂಟೆಸ್ಟ್. ಫಸ್ಟ್ ಬಂದ್ರೆ ಈ ಸ್ಪರ್ಧೆಲಿ 10 ಲಕ್ಷ ಸಿಗುತ್ತಾ? ಇದನ್ ನೋಡಿ ಶ್ಯಾಮಿನ ನಿರಾಸೆ ಆಸೆಯಾಗಿ ಬದಲಾಗೋಯ್ತು. ಸಾಕ್ಷಿ, ಇದ್ರಲ್ಲಿ ನೀನು ಕುಕಿಂಗ್ ಮಾಡ್ಲೇಬೇಕಮ್ಮ. ನೀನ್ ಈ ಕಾಂಟೆಸ್ಟ್ ಅಲ್ಲಿ ವಿನ್ ಆದ್ರೆ ನಿನ್ನ ಅಮ್ಮನನ್ನು ಮತ್ತೆ ನಮ್ಮ ಜೀವನ ಕೂಡ ಎಲ್ಲ ಸೇವ್ ಆಗತ್ತಮ್ಮ, ಗೊತ್ತಾಯ್ತಾ? ಅಪ್ಪ, ಭಯ ಪಡ್ಬೇಡಿ, ನಾನ್ ಈ ಪ್ರೈಸ್ ನ ವಿನ್ ಮಾಡೇ ತೋರಿಸ್ತೀನಿ. ಈ ತರ ಯೋಚನೆ ಮಾಡಿ ಶ್ಯಾಮ್ ತಿರ್ಗಾ ಸಿಟಿಗೆ ಹೋಗ್ತಾರೆ. ಆಮೇಲೆ ಸಾಕ್ಷಿ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಅವರು ಆ 10 ಲಕ್ಷ ಕ್ಯಾಶ್ ಪ್ರೈಸ್ ನಾನು ವಿನ್ ಮಾಡ್ತಾರೆ. ಈ ತರ ಸರಿತಾಗೂ ಟ್ರೀಟ್ಮೆಂಟ್ ನೋಡ್ತಾರೆ. ಆಮೇಲೆ ಶ್ಯಾಮ್ ಅವರ ಎಗ್ ಪಫ್ ಅಂಗಡಿನು ಮುಂಚೆಗಿಂತ ತುಂಬಾ ಚೆನ್ನಾಗಿ ನಡೀತಿತ್ತು. ಅಲ್ಲಿ ಶ್ಯಾಮ್ ಅವರ ಚಿಕ್ಕಮ್ಮಗೆ ಹುಷಾರಿಲ್ದಂಗ್ ಆಗೋಯ್ತು. ಆಮೇಲೆ ದುರಾಸೆಯಿಂದ ಇದ್ದ ಧನಿರಾಮ್ ಅವರ ಅಂಗಡಿನು ಮೆತ್ತೆ ಮೆತ್ತಿಗೆ ಕ್ಲೋಸೇ ಆಗೋಯ್ತು.